ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ 8 ತಿಂಗಳ ಅವಧಿಯಲ್ಲಿ ಉಸಿರು ಚೆಲ್ಲಿದ 23 ಬಾಣಂತಿಯರು. ಜಿಲ್ಲಾಡಳಿತ ಸಲ್ಲಿಸಿದಂತ ಆಡಿಟ್ ರಿಪೋರ್ಟ್ನಲ್ಲಿ ಶಾಕಿಂಗ್ ಮಾಹಿತಿ ಹೊರಬಿದ್ದಿದೆ. ಏಪ್ರಿಲ್ನಿಂದ ಇಲ್ಲಿವರೆಗೂ 23 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಬೆಚ್ಚಿ ಬೀಳಿಸ್ತಾ ಇದೆ ಬಾಣಂತಿಯರ ಡೆತ್ ಆಡಿಟ್ ರಿಪೋರ್ಟ್. ಜಿಲ್ಲಾಸ್ಪತ್ರೆ ಹಾಗೂ ವಿಮ್ಸ್ನಲ್ಲಿ ಬಾಣಂತಿಯರ ಸಾವು ಹೆಚ್ಚಾಗ್ತಾ ಇದೆ. ಹೆರಿಗೆ ವೇಳೆ ಬಾಣಂತಿಯರಿಗೆ ಅಪೌಷ್ಟಿಕತೆ, ಅನಿಮಿಯಾ, ಇತರೆ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ. ಜಿಲ್ಲಾಡಳಿತಕ್ಕೂ ಕೂಡ ತಲೆನೋವಾಗ್ಬಿಟ್ಟಿದೆ ಬಾಣಂತಿಯರ ಸಾವು ಪ್ರಕರಣ. ಬಾಣಂತಿಯರ ಸಾವಿಗೆ ಕಡಿವಾಣ ಹಾಕೋಕೆ ವಿಶೇಷವಾದಂಥ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಲಾಗ್ತಾ ಇದೆ. ವಿಶೇಷ ಕ್ರಮಕ್ಕೆ ಮುಂದಾಗಿದ್ದಾರೆ ಬಳ್ಳಾರಿ ಡಿಸಿ ಪ್ರಶಾಂತ್ ಕುಮಾರ್. ಆಕ್ಚುಲಿ ತಮಗೆ ಹೇಳಬೇಕಾದ್ರೆ ಪ್ರತಿ ಒಂದು ಮಟರ್ನಲ್ ಡೆತ್ಗೆ ಜಿಲ್ಲಾಧಿಕಾರಿ ಹಂತದಲ್ಲಿ ಡೆತ್ ಆಡಿಟ್ ಆಗುತ್ತೆ ಪ್ರತಿ ತಿಂಗಳ. ಜೊತೆಗೆ ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಈ ವರ್ಷ ಎಷ್ಟು ಮಟರ್ನಲ್ ಡೆತ್ ಆಗಿದೆ ಪ್ರತಿ ಒಂದಕ್ಕೂ ಅವರು ಕೂಡ ಡೆತ್ ಆಡಿಟ್ ಮಾಡ್ತಿದ್ದಾರೆ. ಸೊ ಇದು ಈ 3 ರೀತಿ ಇರುತ್ತೆ. ನಮ್ಮ ಜಿಲ್ಲೆಯಿಂದನೇ ಬರ್ತಕ್ಕಂಥ ಕೇಸಸ್ಗೆ ಒಂದು ಸೆಪರೇಟ್ ಕ್ಯಾಟಗರಿ. ಈ ಗುಡೇಕೋಟೆ PHC ವಿಜಯನಗರ ಜಿಲ್ಲೆಗೆ ಸೇರಿರುವುದರಿಂದ ಅಲ್ಲಿಂದ ರೆಫರ್ ಆಗಿ ಕೇಸ್ ಬಂದಿದೆ. ಅದಕ್ಕೆ ನಾವು ಮಾಡ್ತೀವಿ ಮತ್ತು ಆ ಜಿಲ್ಲಾಧಿಕಾರಿ ಕೂಡ ಡೆತ್ ಆಡಿಟ್ ಅಲ್ಲಿ ಅದನ್ನ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ 23 ಆಗಿದೆ. ಅಂದ್ರೆ ಏಪ್ರಿಲ್ ಇಂದ ಇಲ್ಲಿವರೆಗೆ 23 ಆಗಿದೆ. ಒಟ್ಟು ಹಿಂದಿನ ವರ್ಷ ನಮ್ಮ ಜಿಲ್ಲೆಯಲ್ಲಿ 39 ಇತ್ತು. ಮೇಜರ್ ಕಾರಣ ಒಂದು ಕಾರಣ ಏನಂದ್ರೆ ಬಳ್ಳಾರಿಯಲ್ಲಿ ಮೆಡಿಕಲ್ ಕಾಲೇಜ್ ಇರೋದ್ರಿಂದ ಕಾಂಪ್ಲಿಕೇಟೆಡ್ ಕೇಸಸ್ ಅನ್ನ ಇಲ್ಲಿಗೆ ರೆಫರ್ ಆಗುತ್ತೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ, ಎಲ್ಲಿ ಹೆಲ್ತ್ ಫೆಸಿಲಿಟಿ ಚೆನ್ನಾಗಿರುವಾಗ ಅಲ್ಲಿ ಕಾಂಪ್ಲಿಕೇಟೆಡ್ ಕೇಸಸ್ ಅನ್ನ ಹಾಸ್ಪಿಟಲ್ಸ್ಗೆ ರೆಫರ್ ಮಾಡ್ತಾರೆ ಸಾಮಾನ್ಯ, ಯಾಕೆಂದ್ರೆ ಅಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ತಾರಂತ ಹೇಳಿ. ಸೊ ಒಂದು ಕಾರಣ ಬಳ್ಳಾರಿ ಜಿಲ್ಲೆದು ಮಟರ್ನಲ್ MMR ಜಾಸ್ತಿ ಇರೋದಕ್ಕನ್ನ ಒಂದು. ತಾವು ಇದನ್ನ ನಾನು ಜಿಲ್ಲೆ ಹೆಸರು ಹೇಳಲಿಕ್ಕೆ ಹೋಗಲ್ಲ, ಆದರೆ ನೀವು ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡ್ಬೋದು. ಅಕ್ಕಪಕ್ಕ ಮೇಜರ್ ಸೆಂಟರ್ಸ್ ಅಂದ್ರೆ ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು ಇಂತಹ ಪ್ರದೇಶ ಅಕ್ಕಪಕ್ಕ ಜಿಲ್ಲೆಯಿಂದ ಬೇರೆ ಬೇರೆ ಕೇಸ್ ಬರುತ್ತೆ, ರೆಫರಲ್ ಕೇಸಸ್ ಇರುತ್ತೆ. ಹಾಗಾಗಿ ರೆಫರಲ್ ಕೇಸಸ್ ಕಾಂಪ್ಲಿಕೇಟೆಡ್ ಇರುವುದರಿಂದ ಒಂದೆರಡು ಕೇಸಸ್ ಅಲ್ಲಿ ಡೆತ್ ಆಗುತ್ತೆ. ಕ್ಲಿನಿಕಲ್ ಸೈಡ್ ಅಲ್ಲಿ ಹೇಳಬೇಕಾದ್ರೆ ನಮ್ಮ ಜಿಲ್ಲಾ ಪಂಚಾಯತ್ ಮತ್ತು ನನ್ನ ಅನಿಸಿಕೆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಅನಿಮಿಯಾ ಕೇಸಸ್ ಮತ್ತು ಐರನ್ ಡೆಫಿಷಿಯನ್ಸಿ ಕೇಸಸ್ ಮತ್ತೆ ಮಾಲ್ ನರಿಶ್ಮೆಂಟ್ ಅಂದ್ರೆ ಒಂದೊಂದು ಸಂದರ್ಭದಲ್ಲಿ ಅವರು ಇನ್ನೂ ಪೌಷ್ಟಿಕ ಆಹಾರ ತಗೋಬೇಕು ಆದರೆ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ಕೇಸಸ್ ಅಲ್ಲಿ ಅವರು ಡೆಲಿವರಿ ಟೈಮಲ್ಲಿ ಹೈಪರ್ ಟೆನ್ಷನ್ ಇರ್ಬೋದು ಅಥವಾ ಡಯಾಬಿಟೀಸ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಆಕ್ಚುಲಿ ತಮಗೆ ಹೇಳಬೇಕಾದ್ರೆ ಪ್ರತಿ ಒಂದು ಮಟರ್ನಲ್ ಡೆತ್ಗೆ ಜಿಲ್ಲಾಧಿಕಾರಿ ಹಂತದಲ್ಲಿ ಡೆತ್ ಆಡಿಟ್ ಆಗುತ್ತೆ ಪ್ರತಿ ತಿಂಗಳ. ಜೊತೆಗೆ ಇವಾಗ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಕೂಡ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ನಿಜವಾಗ್ಲೂ ಕೂಡ ಈ ಒಂದು ರಿಪೋರ್ಟ್ ಆಘಾತಕಾರಿ ರಿಪೋರ್ಟ್. ಈಗ ಆಲ್ರೆಡಿ ಯಾಕೆ ಈ ಥರ ಸರಣಿ ಸಾವಾಗ್ತಿದೆ ಅನ್ನೋದನ್ನು ನಾವು ಪ್ರಶ್ನಿಸ್ತಾ ಇದ್ವಿ. ಬಟ್ ಈಗ ಗೊತ್ತಾಗ್ತಿರೋದು ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಇದೆ ಅಂತ. ಆ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾಡಳಿತಗಳು ಯಾವ ರೀತಿಯಾಗಿ ಅಲರ್ಟ್ ಆಗಬೇಕಾಗತ್ತೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ? ಖಂಡಿತವಾಗ್ಲೂ ಬಳ್ಳಾರಿಯಲ್ಲಿ ಬಾಣಂತಿಯರ 5 ಜನರು ಏನ್ ಸಾವಾಯ್ತು, ಆ ಸಾವು ಮಾಸುವ ಮುನ್ನ ಮತ್ತೊಂದು ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ 8 ತಿಂಗಳ ಅವಧಿಯಲ್ಲಿ 23 ಬಾಣಂತಿಯರ ಸಾವಾಗಿದೆ. ಅದು ಏನಂದ್ರೆ ನಿನ್ನೆ DC ಅವರ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು. ಈಗ ಸರ್ಕಾರ ಇದರ ಬಗ್ಗೆ ಸಾಕಷ್ಟು ಅಪ್ಡೇಟ್ ಗಳನ್ನ ಕೂಡ ಪಡೆದುಕೊಳ್ತಾ ಇದಿರುವಂತದ್ದು. ಆದ್ರೆ ಏಪ್ರಿಲ್ ನಿಂದ ಡಿಸೆಂಬರ್ ವರೆಗೂ ನೋಡ್ತಾ ಹೋದ್ರೆ 23 ಬಾಣಂತಿಯರು ಸಾವನ್ನಪ್ಪಿರುವಂತದ್ದು. ಅದರಲ್ಲೂ IV ಫ್ಲೂಯಿಡ್ ನಿಂದ ಆಗಿರ್ಬಹುದು ಮತ್ತು ಅಲ್ಲಿ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಆಗಿದೆಯಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಈಗಾಗಲೇ ಚರ್ಚೆ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆ ಮತ್ತು ವಿಮ್ಸ್ ನಲ್ಲಿ ಎರಡರಲ್ಲೂ ಸೇರ್ಕೊಂಡು ಈ ರೀತಿ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತು ನಿನ್ನೆ DC ಅವರು ಕೂಡ ಹೇಳ್ತಾ ಇರುವಂತದ್ದು ಏನಂದ್ರೆ ಹೆರಿಗೆ ಸಂದರ್ಭದಲ್ಲಿ ಬಾಣಂತಿಯರಿಗೆ ಅಪೌಷ್ಟಿಕತೆ ಮತ್ತು ಅನೇಮಿಯಾ ಇತರೆ ಕಾಯಿಲೆಗಳು ಕೂಡ ಸಾಕಷ್ಟು ಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನ ಕೂಡ ನೀಡಿದ್ರು. ಅದರ ಜೊತೆಯಾಗಿ ಸಾಕಷ್ಟು ಆಸ್ಪತ್ರೆಗೆ ಬರಬೇಕಾದಂತ ಸಂದರ್ಭದಲ್ಲಿ ಕೆಲ ಮಹಿಳೆಯರು ಸರಿಯಾದ ಸಮಯಕ್ಕೆ ಕೂಡ ಬರಲ್ಲ, ಅಂತ ಸಂದರ್ಭದಲ್ಲಿ ಆಗ್ತಾ ಇದೆ. ಮತ್ತು ಅಲ್ಲಿ ಪ್ರಾಥಮಿಕ PHC ಯಲ್ಲಿ ಕೂಡ 5 ತಿಂಗಳ ನಂತರ ನಾನು ಪ್ರೆಗ್ನೆನ್ಸಿ ಇದ್ದೀನಿ ಅಂತ ಹೇಳಿ PHC ಗೆ ಮಾಹಿತಿ ನೀಡುವುದರಿಂದಾಗಿ ಅವರಿಗೆ ಪೌಷ್ಟಿಕ ಆಹಾರ ಕೊಡೋದು ಸಹ ಸಾಕಷ್ಟು ಸಮಸ್ಯೆಯಿಂದಾಗಿ ಅವರಲ್ಲಿ ಪೌಷ್ಟಿಕ ಆಹಾರ ಕಡಿಮೆ ಆಗಿದ್ರಿಂದಾಗಿ ಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ 23 ಜನ ಬಾಣಂತಿಯರ ಕೂಡ ಸಾವನ್ನಪ್ಪಿರುವಂತದ್ದು. ಅದರ ಜೊತೆಯಾಗಿ ಈಗಾಗಲೇ ನೋಡ್ತಾ ಇದೀವಿ ಸಾಕಷ್ಟು ಜನರು ಬರ್ತಾ ಇದ್ರು, ಬಂದು ಜಿಲ್ಲಾ ಆಸ್ಪತ್ರೆ ಕಡೆ ಬಂದು ಆಸ್ಪತ್ರೆಗೆ ಬಂದು ತೋರಿಸ್ತಾ ಇದ್ದಂತ ಬಾಣಂತಿಯರ ಸಂಖ್ಯೆ ಈಗ ಸ್ವಲ್ಪರ ಮಟ್ಟಿಗೆ ಕಡಿಮೆ ಆಗಿದೆ. ಕಳೆದ ಡಿಸೆಂಬರ್ ನಲ್ಲಿ ನೋಡೋದಾದ್ರೆ ಸಾಕಷ್ಟು ಜನರು ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಸದ್ಯ
ಈಗಿನ ಸದ್ಯ ಅಪ್ಡೇಟ್ ನೋಡೋದಾದ್ರೆ 118 ಜನ ಬಂದು ತೋರ್ಸ್ಕೊಂಡಿರುವಂತದ್ದು. ಅಂದ್ರೆ ಪ್ರತಿ ತಿಂಗಳು 200ರಿಂದ 300ವರೆಗೂ ಕೂಡ ಬಾಣಂತಿಯರು ಬಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರು. ಆದ್ರೆ ಈಗ ಸದ್ಯ 5 ಜನ ಏನು ನಿರಂತರ ಈಗ ಡಿಸೆಂಬರ್ ತಿಂಗಳಲ್ಲಿ ಏನು ಸಾವನ್ನಪ್ಪಿದ್ರು, ಹೀಗಾಗಿ ಅಲ್ಲಿ ಕೂಡ 70% ಮಹಿಳೆಯರ ಸಂಖ್ಯೆ ಕೂಡ ಬರ್ತಾ ಇಲ್ಲ. ಸಾಕಷ್ಟು ಭಯದ ವಾತಾವರಣ ನಿರ್ಮಾಣವಾಗಿದೆ. ಇದ್ರ ಜೊತೆಯಾಗಿ ಜಿಲ್ಲಾ ಆಡಳಿತ ಕೂಡ ಸಾಕಷ್ಟು ಅವೇರ್ನೆಸ್ ಮೂಡಿಸುವಂತದ್ದು ಕೆಲಸವನ್ನ ಕೂಡ ಮಾಡ್ತಾ ಇದೆ. ಮತ್ತು ಪ್ರತಿ ತಾಲೂಕಿನಲ್ಲಿ ಆಶಾ ಕಾರ್ಯಕರ್ತರು ಮತ್ತು PSL ಏನ್ ಸಿಬ್ಬಂದಿಗಳಿರ್ತಾರೆ ಆ ಸಿಬ್ಬಂದಿಗಳನ್ನ ಕರೆತಂದು ಅವ್ರಿಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಲ್ಲಿ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಮಹಿಳೆ ಗರ್ಭಿಣಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸ್ಟಿಕ್ಕರ್ ನಂತರ ಆತಳ ದಿನಚರಿಗಳು ಮತ್ತು ಯಾವ ರೀತಿಯಾಗಿ ಅವಳು ಆಹಾರವನ್ನ ಸೇವಿಸಬೇಕು ಅದರ ಕುರಿತಾಗಿ ಸ್ವತಃ ಮಾಹಿತಿ ನೀಡುವುದಾಗಿ ಜಿಲ್ಲಾಡಳಿತ ಕೂಡ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯ ಈಗೇನು 23 ಜನ ಈ ತಿಂಗಳು ಅಂದ್ರೆ ಬಾಣಂತಿಯರೇನು ಸಾವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇದು ಚರ್ಚೆ ಕೂಡ ಆಗ್ತಾ ಇದೆ. ಇದ್ರ ಜೊತೆಗೆ ಜಿಲ್ಲಾ ಆಡಳಿತ ಕೂಡ ಸಾಕಷ್ಟು ವ್ಯವಸ್ಥೆ ಮಾಡ್ತಾ ಇದೆ ಅಂತ ಹೇಳ್ಬೋದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.